ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಗಳಲ್ಲಿ ಇವತ್ತಿನ ಕತೆ ಕೆಂಪಾದ ಹಣ್ಣು. ಒಮ್ಮೆ ಅರ್ಜುನ್ ಕೆಂಪಾಗಿರುವ ರಸಭರಿತವಾದ ಹಣ್ಣುಗಳನ್ನು ಮಾರುತ್ತಿದ್ದ ವ್ಯಾಪಾರಿನ ನೋಡ್ತಾನೆ. ನೋಡಿದ್ದಕ್ಕೆ ಇಷ್ಟು ಚೆನ್ನಾಗಿರೋ ಹಣ್ಣು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಬಾಯಲ್ಲಿ ನೀರು ಬರ್ತಾ ಇರತ್ತೆ ಅಂತ ವ್ಯಾಪಾರಿನ ಹೋಗಿ ಕೇಳ್ತಾನೆ, ಒಂದು ಬೆಳ್ಳಿ ನಾಣ್ಯಕ್ಕೆ ಎಷ್ಟು ಹಣ್ಣು ಕೊಡ್ತೀರಾ ಅಂತ. ಅದಕ್ಕೆ ವ್ಯಾಪಾರಿ ಹೇಳ್ತಾನೆ, ಇಡೀ ಬುಟ್ಟಿನೇ ಕೊಡ್ತೀನಿ ಅಂತ ಒಂದು ನಾಣ್ಯ ಕೊಟ್ಟು ಇಡೀ ಬುಟ್ಟಿ ಹಣ್ಣನ್ನು ತಗೋತಾನೆ. ಒಂದೊಂದೇ ಹಣ್ಣು ರಸಭರಿತವಾಗಿದೆ ಅಂತ ಹುಡುಕ್ತಾ ತಿಂತಾ ಇರ್ತಾನೆ. ಹಣ್ಣು ರಸಭರಿತವಾಗಿ ಇರೋ ಬದಲು ಖಾರವಾಗಿರುತ್ತೆ. ಆ ಖಾರದಿಂದ ಗಂಟ್ಲಲ್ಲಿ ಉರಿ ಶುರುವಾಗಲಿ ನೀರು ಬರ್ತಾ ಇರುತ್ತೆ. ಯಾಕೆ ಅರ್ಜುನ್ ಫ್ರೆಂಡ್ ಒಬ್ಬ ಬರ್ತಾನೆ. ಯಾಕೋ ಅರ್ಜುನ್ ಮೆಣಸಿನ್ಕಾಯಿ ತಿಂತಾ ಇದೀಯಾ ಅಂತ ಕೇಳ್ತಾನೆ. ಅಯ್ಯೋ, ಇದು ಮೆಣಸಿನ್ಕಾಯಿನ ನಾನು ಹಣ್ಣು ಅಂತ ತಗೊಂಡೆ ಅಂತ ಹೇಳಿ ನಿಧಾನಕ್ಕೆ ತಿನ್ನೋಕೆ ಶುರು ಮಾಡ್ತಾನೆ. ಯಾಕೋ ತಿಂತಾ ಇದೀಯಾ ಅಂತ ಅರ್ಜುನ್ ಫ್ರೆಂಡ್ ಕೇಳ್ತಾನೆ. ಅಯ್ಯೋ, ಒಂದು ಬೆಳ್ಳಿ ನಾಣ್ಯ ಕೊಟ್ಟಿದ್ದೀನಪ್ಪ, ಅದಕ್ಕೆ ತಿಂತಾ ಇದ್ದೀನಿ ಅಂತ ಹೇಳ್ತಾನೆ. ಹೇಳೋದು, ಏನಾದರೂ ಮಾಡುವಾಗ, ತಗೊಳ್ಳುವಾಗ, ತಿನ್ನುವಾಗ ಯೋಚನೆ ಮಾಡಿ ತಗೋಬೇಕು. ವಿವೇಚನೆ ತುಂಬ ಮುಖ್ಯ ಆಗತ್ತೆ ಅನ್ನೋದೇ ಈ ಕಥೆಯ ನೀತಿ. ಥ್ಯಾಂಕ್ ಯು ಸೋ ಮಚ್.